ಅಲ್ಲಿವರೆಗೂ ಇನ್ನೊಂದು ಹಾಡು. ಮಿಸ್ಟರ್ ಅವರಿಗೂ ತುಂಬ ಧನ್ಯವಾದಗಳು. ನಮ್ಮ ರಾಯಚೂರಿನ ಹಾಗಾಗಿ ನಿಮಗೋಸ್ಕರ ಯಾರೋ ಅದು ಈ ನೆಲದಲ್ಲಿ ಸಂವಿಧಾನವೆಂಬ ಫಲವತ್ತಾದ ಭೂಮಿಯಲ್ಲಿ ಮಮತೆ ಬೀಜ ಬಿತ್ತಿದೆವೋ. ಬಂದಿದ್ದಾರೆ ಉಮಾಪತಿ ಸರ್, ಬೂಕಂಕೆರೆ ಅವರು, ನಮ್ಮ ಮೇಡಮ್ ಅವರು, ಆಯುಷ್ ನಮ್ಮವರು ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರು. ಇವರ ಮಾತುಗಳನ್ನೆಲ್ಲ ನಾವು ಕೇಳಬೇಕು. ಯಾಕಂದ್ರೆ ನಮ್ಗೆ ಏನೋ ತಿಳಿದಿದ್ದನ್ನು ನಾವು ಹೇಳ್ತಾ ಇದ್ದೀವಿ, ನಮ್ಮ ಅನುಭವಕ್ಕೆ ಅಷ್ಟೇ ಮಾತಾಡ್ತಿದ್ವಿ. ಆದರೆ ಒಟ್ಟು ಏನಾಗ್ತಾ ಇದೆ ಇಡೀ ಭಾರತದಲ್ಲಿ ಮಾಧ್ಯಮದ ಒಂದು ಅದರ ಪರಿಸ್ಥಿತಿ ಏನಾಗಿದೆ ಅನ್ನೋದರ ಬಗ್ಗೆ ಕನಿಷ್ಠ ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಪದಾಧಿಕಾರಿಗಳಿಗೆ ಆ ತಿಳುವಳಿಕೆ ಇನ್ನಷ್ಟು ಅದು ವಿಸ್ತಾರ ಆಗಬೇಕು ಅನ್ನೋ ಕಾರಣಕ್ಕೆ ಇದನ್ನ ನಾವು ಆಯೋಜನೆ ಮಾಡಿದ್ದು. ಈಗ ನಮ್ಮ ನಡುವೆ ನಮ್ಮ ಪ್ರೀತಿಯ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಡಾಕ್ಟರ್ ಮನಮೋಹನ್ ಸಿಂಗ್ ವಿಶ್ವವಿದ್ಯಾಲಯದ ಉಪಕುಲಪತಿಗಳು ಬಂದಿದ್ದಾರೆ. ಅವರಿಗೊಂದು ಸಣ್ಣ ಅಭಿನಂದನೆ. ಮೇಡಮ್ ಅವರು, ಉಮಾಪತಿ ಸರ್, ಬೂಕಂಕೆರೆ ಅವರು, ನಮ್ಮ ಅಣ್ಣ ಜನ್ನಿ ಅವರು, ಮತ್ತೆ ನಾವೆಲ್ಲ ಕೂಡಿ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸೋಣ. ಹಾಗೇನೆ ನಮ್ಮ ಪ್ರಾಶುಪಾಲರು ಬಂದಿದ್ದಾರೆ, ನಮ್ಮ ಶಿವರುದ್ರಯ್ಯ ಅವರು, ರಾಜ್ಯ ಖಜಾಂಚಿಗಳು, ನಮ್ಮ ರಾಜ್ಯ ಸರ್ಕಾರಿ ನೌಕರ. ಗುಡ್ ಆಫ್ಟರ್ನೂನ್. ಚಿಂತೆ ಮಾಡ್ಬೇಡಿ, ನಾನು ಜಾಸ್ತಿ ಮಾತಾಡಲ್ಲ. ಲಂಚ್ ಟೈಮ್ ಆಗ್ತಾ ಇದೆ. ಮತ್ತೆ ಅಡ್ವಾಂಟೇಜ್ ನಿಮ್ಗೆ ಅಡ್ವಾಂಟೇಜ್ ಏನಂದ್ರೆ ನನ್ನ ಕನ್ನಡ ಶಬ್ದಕೋಶ ತುಂಬಾ ಲಿಮಿಟೆಡ್ ಇದೆ. ಸೊ ಆದ್ರಿಂದ ನಾನು ಭಾಷಣ ತುಂಬಾ ಲಿಮಿಟೆಡ್ ಮಾಡ್ತೀನಿ. ಸೊ ಚಿಂತೆ ಮಾಡಬೇಡಿ, ವೆರಿ ಸೂನ್ ಕ್ವಿಕ್ಲಿ ವಿಲ್ ಫಿನಿಶ್ ಇಟ್. ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರೇ, ಡಿಗ್ನಿಟರೀಸ್, ರೆಸ್ಪೆಕ್ಟೆಡ್ ಡಿಗ್ನಿಟರೀಸ್, ಎಸ್ಪೆಷಲಿ ಉಮಾಪತಿ ಸರ್, ನನ್ನ ಮಾರ್ಗದರ್ಶಕರು, ಸೀನಿಯರ್ ಜರ್ನಲಿಸ್ಟ್. ನಾವು ಎಷ್ಟೊಂದು ಮೀಡಿಯಾ ಬ್ಯಾಶಿಂಗ್ ಮಾಡ್ತಾ ಇದ್ವಿ, ಮೀಡಿಯಾ ಬಗ್ಗೆ ಮಾತಾಡ್ತಾ ಇದ್ವಿ. ಮತ್ತೆ ನಮ್ಮ ಜೊತೆ ಒಂದು ಸೀನಿಯರ್ ಜರ್ನಲಿಸ್ಟ್ ಇದ್ದಾರೆ ಇಲ್ಲಿ. ಹಿ ಈಸ್ ಒನ್ ಆಫ್ ದ ಐಕಾನ್ಸ್ ಆಫ್ ದ ಮೀಡಿಯಾ. ಬಹಳ ವ್ಯತ್ಯಾಸ ಇದೆ ಸ್ನೇಹಿತರೆ, ಬದಲಾಯಿಸಕ್ ಹೊರಟಿದ್ದಾರೆ. ಅವರ ಆದ್ಯತೆ ಏನು ಅಂತಂದೇಳಿ ನಮ್ಗೆ ಗೊತ್ತಾಗ್ತಿದೆ. 240 ಬಂತು 2024ರಲ್ಲಿ. 240 ಅಂತಂದ್ರೆ ಸರಳ ಬಹುಮತ ಕೂಡ ಬರಲಿಲ್ಲ. 400 ಪಾರ್ ಅಂತ ಹೇಳಿದ್ರು, ಅಂದ್ರೆ 400ಕ್ಕಿಂತ ಹೆಚ್ಚು ಅಂತ. 400ಕ್ಕಿಂತ ಹೆಚ್ಚಿರ್ಲಿ, 3ನೇ ಸಾರಿ ಅವ್ರನ್ನ ಗೆಲ್ಸ್ಬೇಕಾದ್ರೆ ಗೆಲ್ಸ್ಲಿಲ್ಲ. ಈ ದೇಶದ ಜನ ಸೋಲ್ಸಿದ್ದಾರೆ. 240 ಕೊಟ್ರು. 240ರಲ್ಲಿ 70ನ ನೀವು ಮೈನಸ್ ಮಾಡಿ. ಯಾಕೆಂದ್ರೆ 70 ಸೀಟ್ಗಳು ಅವರು ಅಕ್ರಮದಿಂದ ಸಂಪಾದನೆ ಮಾಡಿರೋ ಗೆದ್ದಿರೋ ಸೀಟ್ಗಳವು. ಸೊ ಇಷ್ಟು ಬಂದಿದೆ. 272 ಕೂಡ ಬರಲಿಲ್ಲ ಅವ್ರಿಗೆ. ಸಿಂಪಲ್ ಮೆಜಾರಿಟಿ ಈ ದೇಶನ ಆಳ್ತಿದ್ದಾರೆ. ಆವಾಗ ಅವರಿಗೆ ಬಹಳ ಗಾಬರಿ ಆದ್ರು, ಸ್ಟನ್ ಆಗಿ ಹೋಗ್ಬಿಟ್ರು. ಅವರ ಅಜೆಂಡಾ ನಡ್ಸೋಕ್ಕಾಗಲ್ಲ ಅಂತ ಹೇಳಿ ಗೊತ್ತಾಯ್ತು. ಈ ಬಾಬು ಮತ್ತೆ ಈ ಚಂದ್ರಬಾಬು ನಾಯ್ಡು ಮತ್ತೆ ನಿತೀಶ್ ಕುಮಾರ್ ಅವರ ಇದನ್ನ ಸಪೋರ್ಟ್ ತಗೊಂಡು ಸರ್ಕಾರ ರಚನೆ ಮಾಡಿದ್ರು. ನಂತರ ಬಿಹಾರ ಚುನಾವಣೆ ನಡೀತು. ಇತ್ತೀಚೆಗೆ ಮಾರಿಕೊಂಡ ಮಾಧ್ಯಮ ಅನ್ನೋದು ಕೂಡ ಒಂದು ಸುದ್ದಿ ಆಯಿತು. ಇವೆಲ್ಲವೂ ಸತ್ಯವೇ ಆಗಿರೋದು. ಯಾವ ಮಾಧ್ಯಮ ಜನಪರವಾಗಿಲ್ವೋ, RIP ಅಂದ್ರೆ ರೆಸ್ಟ್ ಇನ್ ಪೀಸ್ ಅಂತ. ಯಾರು ಯಾವ ಸತ್ತೋಗಿರ್ತದೋ ಸತ್ತೋಗಿರೋ ಫೋಟೋ ಹಾಕ್ಬಿಟ್ಟು ರೆಸ್ಟ್ ಇನ್ ಪೀಸ್ ಅಂತ, ಆತ್ಮಕ್ಕೆ ಶಾಂತಿ ಕೋರೋದು. ಅದು RIP ಅಂದ್ರೆ ಅದು ಭಾರತದ ಮಾಧ್ಯಮ ಸತ್ತಿದೆ, ಅದಕ್ಕೆ ಆತ್ಮಕ್ಕೆ ಶಾಂತಿ ಕೊಡ್ತಿದೀವಿ ಅನ್ನೋ ಅರ್ಥ. ಅದು ಗೊತ್ತಿದೆ ಎಂದು ಕರೆಕ್ಟಾಗಿ ನಾನು ಬಿಡಿಸಿರ್ಲಿಲ್ಲ ಅಷ್ಟೇ. ಅಂದ್ರೆ ಯಾವ ಮಾಧ್ಯಮ ಜನಪರವಾಗಿರೋದಿಲ್ಲವೋ, ಜನ ಸಮುದಾಯದ ಜೀವನಾಡಿಯಾಗಿ ಅದು ಕೆಲಸ ಮಾಡೋದಿಲ್ವೋ, ಆ ಮಾಧ್ಯಮ ಸತ್ತಿದೆ ಅಂತ. ಸತ್ಯದಿಂದ ಸುಳ್ಳಿನ ಬೇರನ್ನು ಕಿತ್ತು ಇತಿಹಾಸ ತಿಳಿಸೋ ಕಾಲ
ರಂಗನ ಲಕ್ಷಾಂತರ ನಾಗರಗಳು ಹುತ್ತ ಬಿಟ್ಟು ಬಂದಂತೆ, ಲಕ್ಷಾಂತರ ನಾಗರಗಳು ಹುತ್ತ ಬಿಟ್ಟು ಬಂದಂತೆ ಊರ ತುಂಬ ಹರಿದರು, ಪಾತಾಳಕ್ಕೆ ಇಳಿದರು. ಆ ಜನ ಹುಟ್ಟುವ ಬೀ ಅವರ ನಂತರ ಎರಡನೇ ತಲೆಮಾರಿನ ಬಹಳ ದೊಡ್ಡ ದಲಿತ ಚಳವಳಿಯನ್ನ ಕನ್ನಡ ನಾಡಲ್ಲಿ ಕಟ್ಟಿದಂಥ, ಈಗಲೂ ಕೂಡ ಪ್ರಸ್ತುತವಾಗಿ ಉಳಿದಿರುವಂಥ ಬಹಳ ದೊಡ್ಡ ನಾಯಕರು. ಅವರಿಗೆ ಇವತ್ತು ಅವರ ಹುಟ್ಟಿದ ಹಬ್ಬ ಇವತ್ತು. ಬಹಳ ಬಹಳ ಖುಷಿಯ ದಿನ. ಹೊರಡ್ತಾರೆ ಹೋಗ್ತಾರೆ ಅವರು ಅಂತ ಹೇಳ್ತಾ ಇದ್ರು. ಹೌದು, ನಾನು 10:00 ಶುರು ಆಗೋದು, 11 ಗಂಟೆಗೆ ಶುರು ಆಗುತ್ತೆ ಅಂತ ಅಂದ್ಕೊಂಡು ನಾನು ಬಂದೆ. ಇವತ್ತು ನಾನು ಈ ದಿನ.com ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಮತ್ತೆ ಒಂದು ಸುದ್ದಿ ವೆಬ್ಸೈಟು, ದಲಿತರು ನಮಗೆ ಬೇಕಾಗಿದ್ದಂಥ ಒಂದು ಸುಪ್ರೀಂ ಕೋರ್ಟ್ ಕೂಡ ತುರ್ತು ಪರಿಸ್ಥಿತಿಗೆ ತಾಳ ಹಾಕುತ್ತೆ ಆವತ್ತು. ಅದರ ಹಿಂದುಗಡೆ ತನಗೆ ಬೇಕಾದವ್ರನ್ನ ಜಡ್ಜ್ಗಳನ್ನಾಗಿ ನೇಮಕ ಮಾಡ್ತಾನೆ. ಅದೊಂದು ಸೋಷಲಿಸ್ಟ್ ಪಾರ್ಟಿ ಇರ್ತವೆ. ಗೋಡೆ ಮೇಲಿನ ಬರ ಏನು ಅಂತ ಎಲ್ಲಾ ಕಾಲದಲ್ಲೂ ಹೀಗೆ ಇರೋದು. ಅದು ಆ ಕಾಲದಲ್ಲಿ ಚೆನ್ನಾಗಿತ್ತು, ಈ ಕಾಲದಲ್ಲಿ ಯಾವ ಕಾಲದಲ್ಲೂ ಕೂಡ ಪ್ರಭುತ್ವದ ಗುಣಗಾನ ಮಾಡದೇ ಇರುವ ಮೀಡಿಯಾ ಇಲ್ಲವೇ ಇಲ್ಲ. ಹಂಗೇನಾದ್ರೂ ಇದ್ರೆ ಆಲ್ಟರ್ನೇಟಿವ್ ಆಗಿರುವಂತ ಒಂದು ಮೀಡಿಯಾಗಳಿದಾವಲ್ಲ ಇವತ್ತು, ಅವು ಒಂದಷ್ಟು ಏನೋ ಈ ಜನಸಾಮಾನ್ಯರ ಅಥವಾ ಇಲ್ಲದೇ ಕೂಡ ಹೋಗ್ಬೋದು. ಇವತ್ತಿನ ಪತ್ರಿಕೋದ್ಯಮ ಸ್ಥಿತಿ ಅದು. ಮತ್ತೆ ಪತ್ರಿಕೋದ್ಯಮನ ಮಾಧ್ಯಮ ಅಂತ, ಮಾಧ್ಯಮ ಅಂದರೆ ಲೈಕ್ ಕನ್ನಡ ಮಾಧ್ಯಮ, ಇಂಗ್ಲಿಷ್ ಮಾಧ್ಯಮ, ಮೀಡಿಯಂ. ಆದರೆ ಇದು ಪತ್ರಿಕಾ ಮಾಧ್ಯಮ ಅಲ್ಲ, ಪತ್ರಿಕಾ ಉದ್ಯಮ. ಉದ್ಯಮ ಆಗಿರೋದ್ರಿಂದ ನಾನು ಆಗಲೇ ಹೇಳ್ದಂಗೆ ಲಾಭ ನಷ್ಟದ ಪ್ರಶ್ನೆ, ಎಷ್ಟು ಬಂಡವಾಳ ಹೂಡ್ತೀನಿ, ಎಷ್ಟು ಲಾಭ ಕೊಡಬೇಕು ಅನ್ನೋದ್ರ ಪ್ರಶ್ನೆ. ಬಟ್ ಸ್ಟಿಲ್ ಈ ಪತ್ರಿಕೋದ್ಯಮನ ಅಂದರೆ ಇಂಗ್ಲೀಷ್ನ ಜರ್ನಲಿಸಮ್ನ ಕನ್ನಡದಲ್ಲಿ ಪತ್ರಿಕೋದ್ಯಮ ಅಂತ ಅದು ಯಾರು ಟ್ರಾನ್ಸ್ಲೇಟ್ ಮಾಡಿದ್ರು ಏನೋ ಗೊತ್ತಿಲ್ಲ. ಸರಿಯಾದ ಟ್ರಾನ್ಸ್ಲೇಷನ್ ಅಂತೂ ಅಲ್ಲ ಅದು. ಇರಲಿ, ನಾವು ಅದನ್ನೇ ಮುಂದುವರ್ಸೋಣ. ಜರ್ನಲಿಸಮ್ ಅಂದರೆ ಇಸಮ್ ಅಂದರೆ ಏನೋ ಒಂದು ನಿರ್ದಿಷ್ಟವಾದಂಥ ವಾದ ಅಥವಾ ಸಿದ್ಧಾಂತ, ಏನೋ ವಿಚಾರಧಾರೆ, ಆ ಥರ ಅಂದ್ಕೋಬೋದು. ಈಗ ನೀವು ಬೇರೆ ಸಬ್ಜೆಕ್ಟ್ಗಳನ್ನು ನೋಡಿ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ ಅಥವಾ ಸಾಮಾಜಿಕ ವಿಜ್ಞಾನ, ಪೊಲಿಟಿಕಲ್ ಸೈನ್ಸ್ ಅಂದರೆ ಶಾಸ್ತ್ರ, ವಿಜ್ಞಾನ, ಈ ಥರ ಏನೋ ಇರುತ್ತೆ. ಅದನ್ನ ಹಂಗೆ ಓದ್ತೀವಿ, ಆ ಸಿಲೆಬಸ್ಸನ್ನು, ಆ ಪಠ್ಯನ ಅಥವಾ ವಿಷಯನ. ಇದು ನಾವೇನೋ ಬೇರೆ ಕಲಿತು ನಮ್ಮದೇ ಆದಂಥ ಒಂದು ವಿಚಾರವನ್ನು ಇಸಮ್ ಆಗಿ ಹೊಂದ್ಕೊಂಡು ಅದನ್ನು ನಾವು ಪಾಲಿಸೋದು. ಇಸಮ್ ಅಂದರೆ ಅಳವಡಿಸ್ಕೊಂಡು ಮಾಧ್ಯಮಗಳಿದ್ದಾವೆ, ಅವು ಕೂಡ ಸಾರ್ವಜನಿಕ ಪ್ರಜ್ಞೆಯನ್ನು ಬೆಳೆಸ್ತಿದ್ದಾವೆ, ಎಚ್ಚರಿಸ್ತಿದ್ದಾವೆ, ಜಾಗೃತಗೊಳಿಸ್ತಿದ್ದಾವೆ, ನಮ್ಮನ್ನು ಮುಂದೆ ಕೊಂಡೊಯ್ತಿದ್ದಾವೆ. ಬಟ್ ಇದು ಪ್ರತಿದಿನದ ಬೆಳವಣಿಗೆಯನ್ನು ಈಗಂತೂ ಆ ಕ್ಷಣಕ್ಕೆ ಕೊಡಬೇಕು. ಹಿಂದೆ ಆದರೆ ಇವತ್ತಿಂದ ನಾಳೆ ಕೊಡ್ಬೋದಿತ್ತು. ಅದು ಒಂದು ಕಮಿಟ್ಮೆಂಟ್. ನೆಕ್ಸ್ಟು ಭಾಳ ಮುಖ್ಯವಾದದ್ದು ಎಥಿಕ್ಸ್, ನೈತಿಕತೆ. ಆ ಚೌಕಟ್ಟಲ್ಲಿ ಮಾಡಬೇಕು. ಅಂದರೆ ನಾವು ಏನೇ ಮಾಡಿದರೂ ಒಟ್ಟಾರೆಯಾಗಿ ಆ ಚೌಕಟ್ಟಲ್ಲಿ ಮಾಡಬೇಕು. ಒಟ್ಟು ಐಡಿಯಲ್ ಜರ್ನಲಿಸಮ್, ಒಂದು ಮಾದರಿ ಪತ್ರಿಕೋದ್ಯಮ ಅಂದರೆ ಇಷ್ಟು ಇರಬೇಕು. ಆದರೆ ಇವತ್ತಿನ ಮಾಧ್ಯಮ ಈ ಚೌಕಟ್ಟಿನೊಳಗೆ ಅಥವಾ ಈ ಎಲ್ಲ ಅಂಶಗಳನ್ನು ಒಳಗೊಂಡಿದೆಯಾ? ನೀವು ಸಾಮಾನ್ಯ ಒಂದು ಮಾತು ಕೇಳಿರ್ತೀರಿ ಅಥವಾ ಓದಿರ್ತೀರಿ, ಅಲ್ಲಲ್ಲಿ ಅವಾಗವಾಗ ಉಲ್ಲೇಖ ಆಗ್ತಿರುತ್ತೆ. ಏನಂದರೆ ಬಾಬಾ ಸಾಹೇಬ್ ಡಾಕ್ಟರ್ B.R. ಅಂಬೇಡ್ಕರ್ ಅವರು ಹೇಳಿದ್ರು ಅಂತ. ಒಬ್ಬ ಮಾರಿಕೊಂಡ ಪತ್ರಕರ್ತ 1000 ಭಯೋತ್ಪಾದಕರಿಗೆ ಸಮ ಅಂತ. ನಾನು ಅವರು ಯಾವ ಸಂದರ್ಭದಲ್ಲಿ, ಯಾವ ಕಂಟೆಕ್ಸ್ಟಲ್ಲಿ, ಎಲ್ಲಿ ಹೇಳಿದ್ದಾರೆ ಅಂತ ಹುಡುಕ್ತೆ, ನಿಖರವಾದಂಥ ಮಾಹಿತಿ ಇಲ್ಲ. ಅದು ಅವ್ರು ಹೇಳಿದ್ದಾರೆ ಅಂತ ಬೇರೆಯವ್ರು ಹೇಳ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ನನಗಂತೂ ಆ ಮಾಹಿತಿ ಇಲ್ಲ. ನಾನು ನನ್ನ ಅಜ್ಞಾನವನ್ನು ನಿಮ್ಮದು ಒಪ್ಕೊಂಡ್ಬಿಡ್ತಿದ್ದೀನಿ. ಆದರೆ ವಿಷಯ ನೋಡಿ, ಒಬ್ಬ ಮಾರಿಕೊಂಡ ಪತ್ರಕರ್ತ 1000 ಭಯೋತ್ಪಾದಕರಿಗೆ ಸಮ ಅನ್ನೋದಿಲ್ಲ. ಆ ವಿಷಯನ ಅಲ್ಲೆಗೆಳೆಯಕ್ಕಾಗಲ್ಲ. ಮೊನ್ನೆ ಪ್ರಕಾಶ್ ರೈ ಅವರು ಮಾರಿಕೊಂಡ ಪತ್ರಕರ್ತರು ಅಂತ ಮಾತಾಡಿದರು.
ಅದಕ್ಕೆ ಭಾಳ ಜನ ವಿರೋಧ ಕೂಡ ಮಾಡಿದರು, ಕೆಲವರು ಒಪ್ಪಿದ್ರು. ಅನುಮಾನವೂ ಇಲ್ಲ. ನಮ್ಮ ಜೊತೆ ಮಾತ್ರ ಅಲ್ಲ, ರೈತರ ಜೊತೆಗೂ ಇಲ್ಲ, ಆದಿವಾಸಿಗಳ ಜೊತೆಗೂ ಇಲ್ಲ, ಮಹಿಳೆಯರ ಜೊತೆಗೂ ಇಲ್ಲ, ಕಾರ್ಮಿಕರ ಜೊತೆಗೂ ಇಲ್ಲ, ಸತ್ಯ ಜೊತೆಗೂ ಇಲ್ಲ, ನ್ಯಾಯ ಜೊತೆಗೂ ಇಲ್ಲ, ಪ್ರೀತಿ ಜೊತೆಗೂ ಇಲ್ಲ. ಆದರೆ ಇದೇ ಮೇನ್ ಸ್ಟ್ರೀಮ್ ಮೀಡಿಯಾವನ್ನ ನಾವು ಪರ್ಯಾಯ ಮಾಧ್ಯಮಗಳು ಅಂತ ಯಾವುದು ಹೇಳ್ತಿದೀವೋ ಅವು ಬಗ್ಸಿದವೆ ಒಂದಂತಕ್ಕೆ. ಈಗ ಸರ್ಕಾರ ಆ 3 ಮಾರಕ ಕೃಷಿ ಕಾಯ್ದೆಗಳನ್ನ ವಾಪಸ್ ತಗೊಳ್ತೀನಿ ಅಂತ ಕೇಂದ್ರ ಸರ್ಕಾರ 3 ಕೃಷಿ ಕಾಯ್ದೆಗಳನ್ನು ವಾಪಸ್ ತಗೊಳ್ತೀವಿ ಅಂತ ಹೇಳೋ ಮಟ್ಟಕ್ಕೆ ಒತ್ತಡ ಇರೋದ್ರಲ್ಲಿ ಯಶಸ್ವಿ ಆಗಿದೆ. ಆ ಯಶಸ್ವಿಯಲ್ಲಿ ಬೇರೆ ಬಹಳ ಜನ ಪ್ರಜ್ಞಾವಂತರ ಕೊಡುಗೆ ಇದೆ. ನೋಡಿ, ಅಲ್ಲಿ ಮತ್ತೆ ಯಾವ ರೆಕಾರ್ಡ್ಸ್ ಅನ್ನು ಬಿಟ್ಟಿರಲಿಲ್ಲ. ಈಗ ಯಾರು ರಮೇಶ್ ಅನ್ನೋ ಎಷ್ಟನೇ ಕ್ಲಾಸು, ಮೊಹಮ್ಮದ್ ಅನ್ನೋ ಎಷ್ಟನೇ ಕ್ಲಾಸು, ಅವ್ನು ಏನು ಟಿ ಸಿ ಕೊಡೋದು, ಏನೇನೂ ದಾಖಲೆಗಳನ್ನು ಬಿಟ್ಟಿರಲಿಲ್ಲ, ಉಡಾಯಿಸ್ಬಿಟ್ಟಿಲ್ಲ. ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ, ಗಿರಿಯಂಜುವುದು ತುಳಸಕ್ಕಯ್ಯ, ಕರಿಯಂಜುವುದು ಅಂಕುಶಕಯ್ಯ, ಕಾನನ ಅಂಜುವುದು ಎನ್ನನು ಮರವೆನೋ, ಕೂಡಲ ಸಂಗಮ ದೇವಾ. ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರೇ, ಡಿಗ್ನಿಟ್ರೀಸ್, ರೆಸ್ಪೆಕ್ಟೆಡ್ ಡಿಗ್ನಿಟ್ರೀಸ್, ಎಸ್ಪೆಷಲಿ ಉಮಾಪತಿ ಸರ್, ನನ್ನ ಮಾರ್ಗದರ್ಶಕರು, ಸೀನಿಯರ್ ಜರ್ನಲಿಸ್ಟ್. ನಾವು ಎಷ್ಟೊಂದು ಮೀಡಿಯಾ ಬ್ಯಾಶಿಂಗ್ ಮಾಡ್ತಾ ಇದ್ವಿ, ಮೀಡಿಯಾ ಬಗ್ಗೆ ಮಾತಾಡ್ತಾ ಇದ್ವಿ, ಬಟ್ ನಮ್ಮ ಜೊತೆ ಒಂದು ಸೀನಿಯರ್ ಜರ್ನಲಿಸ್ಟ್ ಇದ್ದಾರೆ ಇಲ್ಲಿ. ಹಿ ಈಸ್ ಒನ್ ಆಫ್ ದ ಐಕಾನ್ಸ್ ಆಫ್ ದ ಮೀಡಿಯಾ. ಸೊ ಟುಡೇ ಇವನ್ ದ ಐಕಾನ್ ಇಸ್ ಬ್ಯಾಶಿಂಗ್ ದ ಮೀಡಿಯಾ. ಅಂದ್ರೆ ಯಾವ ಸ್ಥಿತಿಗೆ ನಾವು ಬಂದಿದ್ದೀವಿ ಅಂತ ಅರ್ಥ ಆಗುತ್ತೆ. ನಾವು ಇಂಟ್ರೋಸ್ಪೆಕ್ಟ್ ಮಾಡಬೇಕಾಗಿದೆ. ಮಾಧ್ಯಮ ಅಕಾಡೆಮಿಯಲ್ಲಿ ನಮ್ಗೆ ಒಂದು ಮಿಷನ್ ಇತ್ತು. ಫಾರ್ಮರ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಸರ್ ಅವರು ನಮ್ಗೊಂದು ಮಿಷನ್ ಕೊಟ್ಟಿದ್ರು. ಸುಳ್ಳು ಸುದ್ದಿ ಬಗ್ಗೆ ಏನಾದರೂ ಮಾಡಿ, ಏನಾದರೂ ಬೊಕ್ಕೆಗಳನ್ನೆಲ್ಲ ಈ ಕಡೆ ಕೊಡಪ್ಪ, ಮತ್ತೆ ರಿಪೀಟ್ ಅವೇ ಬರ್ತಾ ಇದಾವೆ. ಕಳಿಸಿ, ಹಿಂದಿರೋರು ಸ್ವಲ್ಪ ಆ ಕಡೆ ಕಳಿಸ್ರಿ. ಇದು ಹಾಕ್ಬಿಡ್ರ ನಾರ, ಇದು ಹಾಕ್ಬಿಡ್ರಿ ಸಾಹೇಬ್ರಿಗೆ ಹಾಕ್ರಿ. ನಿಮ್ಗೋಸ್ಕರ ಬಂದೆ. ಆಯ್ತು, ಬನ್ನಿ ಮೌಲಿನ ಈ ಕಡೆ ನಾ ಸ್ಮೈಲ್ ಇರ್ಲಿಲ್ಲ. ಬನ್ನಿ ಸರ್. ಸರಿ ಸತೀಶ್, ಬನ್ನಿ. ಶೋಷಿತರ ಧ್ವನಿ ಮಾವಳಿ ಶಂಕರನ್ಗೆ, ಶೋಷಿತರ ಧ್ವನಿ ಮಾವಳಿ ಶಂಕರನ್ಗೆ.
ಅಲ್ಲಿ ನೋಡಿ ಸರ್. ಜಾಗ ಮಾಡ್ಕೊಡೋಂಗೆ ಇನ್ನೊಂದು ಇಟ್ಟಿಲ್ಲ ಆಯ್ತು ನಮ್ದು ಬಂದ್ಬಿಡಿ ಬಂದ್ಬಿಡಿ ಯಾಕೆ ಇಟ್ಕೊಂಡು ಒದ್ದಾಡ್ತಾರೆ ನಾನು ಅಡ್ಡ ಇದ್ದೀನಿ ಸಂದರ್ಭದಲ್ಲಿ ಏನು ಹೇಳ್ಬೋದು ಸರ್? ಚಳವಳಿಯ ಸೈದ್ಧಾಂತಿಕ ನಿಲುವುಗಳು ಏನಿದ್ದಾವೆ ಇವತ್ತು ಯಾವುದೇ ಚಳವಳಿ ಅದು ಶಕ್ತಿಯುತವಾಗಿರಬೇಕು ಅಂದರೆ ಆ ಚಳವಳಿಯ ಕಾರ್ಯಕರ್ತರ ಅದಕ್ಕೆ ಬುನಾದಿ. ನಾಯಕತ್ವ ಅನ್ನುವಂಥದ್ದು ಆ ಚಳವಳಿಗಳು ಆ ಕಾರ್ಯಕರ್ತರ ತ್ಯಾಗ ಮತ್ತು ಬಲಿದಾನಗಳ ಮೇಲೆ ನಿಂತಿರುತ್ತೆ. ಅವರ ಬಸಿದ ರಕ್ತದ ಮೇಲೆ ಚಳವಳಿ ಮುನ್ನಡೀತಾ ಇರುತ್ತೆ ಹೊರತು ಯಾವುದೇ ನಾಯಕ ತಕ್ಷಣ ಉದ್ಭವ ಆಗೋದಿಲ್ಲ. ನಾಯಕ ಆಗಬೇಕಾದ್ರೆ ಅವನಿಗೆ ಎಲ್ಲ ರೀತಿಯ ಸೈದ್ಧಾಂತಿಕ ಬದ್ಧತೆ ಇರಬೇಕು, ಕಾರ್ಯಕರ್ತರ ತ್ಯಾಗ ಮತ್ತು ಬಲಿದಾನಗಳ ಅರಿವಿರಬೇಕು ಮತ್ತು ನಮ್ಮ ಪೂರ್ವಿಕರ ಚಾರಿತ್ರಿಕ ನೆನಪಿರಬೇಕು. ಆಗ ಮಾತ್ರ ಚಳವಳಿ ಮುನ್ನಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ದಲಿತ ಚಳವಳಿಯನ್ನು ಮುನ್ನಡೆಸಿದಂತಹ ಅನೇಕ ನಮ್ಮ ಪೂರ್ವಿಕರ ಅವರ ಹೋರಾಟ, ಅವರ ತ್ಯಾಗ, ಅವರ ಬಲಿದಾನ ಇವತ್ತು ಚಳವಳಿಯನ್ನು ಈ ಮಟ್ಟಕ್ಕೆ, ಅದರಲ್ಲೂ ಪ್ರೊಫೆಸರ್ ಜಿ ಕೃಷ್ಣಪ್ಪನವರು, ಡಾಕ್ಟರ್ ಸಿದ್ಧಲಿಂಗಯ್ಯನವರು, ದೇವನೂರು ಮಹಾದೇವ ಅವರು, ದೇವಯ್ಯ ಅರವೆ ಅವರು, ಚಂದ್ರಪ್ರಸಾದ್ ತ್ಯಾಗಿ, ಎಂ ಡಿ ಗಂಗಯ್ಯ ಮತ್ತು ದೇವಯ್ಯ ಅರವೆ, ರಂಗಸ್ವಾಮಿ ಬೆಲ್ಲದಮಡು, ಇಂಥ ನೂರಾರು ಜನರ ತ್ಯಾಗದ ಮೇಲೆ ಕಟ್ಟಿರುವಂಥ ಚಳವಳಿ ಇದು. ಇದು ಯಾರದೋ ಒಬ್ಬ ವ್ಯಕ್ತಿಯ ಚಳವಳಿ ಅಲ್ಲ, ಇದು ಅವರೆಲ್ಲರ ಆಸೆ, ಕನಸುಗಳು, ಕಣ್ಣೀರು ಇವತ್ತು ಚಳವಳಿಯನ್ನು ಕಟ್ಟಿದೆ. ಅದನ್ನು ನಾವು ಅರ್ಥಕೋಬೇಕು. ನಮ್ಮ ಕಾರ್ಯಕರ್ತರು ಜನರ ನೋವನ್ನು, ಜನರ ಸಂಕಟಗಳನ್ನು, ಜನರ ದುಃಖಗಳನ್ನು ಅರಿತು ಆ ಜನರ ಒಂದು ಬದುಕಿನ ಬದಲಾವಣೆಗಾಗಿ ಇವತ್ತು ಏನು ನಡೀತಾ ಇದೆ ಕ್ರೌರ್ಯ ಈ ದೇಶದಲ್ಲಿ, ದೇಶದ ಯುವಕರ ಮೇಲೆ ನಡೀತಾ ಇರುವಂಥ ದೌರ್ಜನ್ಯ, ದೇಶದ ಯುವಕರ ಮೇಲೆ ಆಗ್ತಾ ಇರುವಂತಹ ಒಂದು ಕ್ರೌರ್ಯ, ಇದು ನಿಲ್ಲಬೇಕು. ಇವತ್ತು ಜಂತರ್ ಮಂತರ್ನಲ್ಲಿ ಸಾವಿರಾರು ವಿದ್ಯಾರ್ಥಿ ಯುವಜನರ ಮೇಲೆ ಮೋದಿ ಸರ್ಕಾರ ಅತ್ಯಂತ ಅಮಾನುಷವಾದಂಥ ದೌರ್ಜನ್ಯ ಮಾಡಿದೆ. ಇವತ್ತು ಮೋದಿ ಸರ್ಕಾರ BJP RSSನ ಅಂತ್ಯಕಾಲ ಸಮೀಪಿಸಿದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಎಲ್ಲ ಕಾರ್ಯಕರ್ತರು ಹಳ್ಳಿಗಳಲ್ಲಿ ನಮ್ಮ ಜನರನ್ನು ಜಾಗೃತಿಗೊಳಿಸಬೇಕು. ವಿದ್ಯಾರ್ಥಿಗಳ ಇವತ್ತು ಭವಿಷ್ಯ, ವಿದ್ಯಾರ್ಥಿ ಯುವಜನರೇ ಇವತ್ತು ನಮ್ಮ ಭವಿಷ್ಯ. ಅವರ ತ್ಯಾಗ, ಅವರ ಮೇಲೆ ಬಿದ್ದಿರುವ ಒಂದೊಂದು ಏಟು ಕೂಡ ಈ ಮೋದಿಯ ಏನು ಶವದ ಅವರ ಒಂದು ಪಕ್ಷಕ್ಕೆ ಒಡೆದಿರುವ ಮೊಳೆ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಬುದ್ಧ, ಬಸವ, ಅಂಬೇಡ್ಕರ್ ಮತ್ತು ಶಾವು ತಾಯಿ ನನಗೆ ಜನ್ಮ ಕೊಟ್ಟರು. ನನ್ನ ತಾಯಿ ಓದಿದವಳಲ್ಲ, ವಿದ್ಯಾವಂತೆ ಅಲ್ಲ, ಅವಳು ಕೂಲಿ ಮಾಡಿಕೊಂಡು ಒಬ್ಬ ನನ್ನನ್ನು ಈ ಒಂದು
ಚಳುವಳಿಗೆ ಬರೋದಕ್ಕೆ ನನ್ನ ತಾಯಿಯ ಪ್ರೇರಣೆ ಮುಖ್ಯ. ನನ್ನ ತಾಯಿಯ ಕಷ್ಟಗಳು, ನನ್ನ ತಾಯಿಯ ಕಣ್ಣೀರು, ನನ್ನ ತಾಯಿ ನನಗೆ ಕೊಟ್ಟಂಥ ಬಳುವಳಿ ಹೋರಾಟ ಅನ್ನೋದನ್ನು, ಹಾಗೆಯೇ ಲಕ್ಷಾಂತರ ತಾಯಂದಿರ ಕಣ್ಣೀರು ಚಳುವಳಿಯಲ್ಲಿದೆ. ಆ ಎಲ್ಲ ಚಳುವಳಿಯ ಕಣ್ಣೀರಿನ ಹರ್ಷಧಾರೆ ಇವತ್ತು ನೀವು ನೋಡ್ತಾ ಇದ್ದೀರಿ. ಇಲ್ಲಿ ಕಾರ್ಯಕರ್ತರ ಪ್ರೀತಿಯನ್ನು, ಅವರ ಅಭಿಮಾನವನ್ನು, ಅವರ ಹೃದಯ ಸ್ಪರ್ಶಿಯಾದಂಥ ಒಂದು ಬರ್ತಾರೆ. ಅಣ್ಣ ಮಾವಳ ಸಂಘದ ಹೋರಾಟಕ್ಕೆ